ನಮಸ್ಕಾರ. 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಪರೀಕ್ಷಾ ಸಿದ್ಧತೆ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ. ಒಂದು ಅಂಕಕ್ಕೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಪ್ರಮುಖವಾಗಿರುವಂತಹ ಪ್ರಶ್ನೆಗಳನ್ನ ನಾವು ವಿಡಿಯೋಗಳಲ್ಲಿ ಡಿಸ್ಕಷನ್ ಮಾಡ್ಕೊಂಡು ಬರ್ತಾ ಇರುವಂತದ್ದಾಗಿದೆ. ಇದು ಪಾರ್ಟ್ 6 ವಿಡಿಯೋ ಆಗಿರುವಂತದ್ದು. ಈಗಾಗಲೇ ಹಿಂದಿನ ಒಂದು ವಿಡಿಯೋಗಳಲ್ಲಿ ಕೆಲವೊಂದಿಷ್ಟು ಅಧ್ಯಾಯಗಳಿಗೆ ಸಂಬಂಧಿಸಿರುವಂತೆ ಒಂದು ಅಂಕ ಅಥವಾ MCQ ನಲ್ಲಿ ಕೇಳಬಹುದಾಗಿರುವಂತಹ ಪ್ರಮುಖ ಪ್ರಶ್ನೆಗಳನ್ನು ನೋಡ್ಕೊಂಡು ಬಂದಿರುವಂತದ್ದು. ಈ ಒಂದು ವಿಡಿಯೋದಲ್ಲಿ ಭಾರತದ ಋತುಗಳು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಮೊದಲು ಪ್ರಶ್ನೆಗಳನ್ನು ನೋಡೋಣ. ಸ್ಥಳೀಯ ಉಷ್ಣಾಂಶ ಮತ್ತು ಪ್ರಚಲನ ಪ್ರವಾಹಗಳಿಂದ ಏಪ್ರಿಲ್ ಹಾಗೂ ಮೇ ತಿಂಗಳಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಉಂಟಾಗುವ ಮಳೆಯನ್ನು ಕರೆದಿರುವುದು ಏನಂತ ಕರೆದಿರುವಂತಹ ಕಾಲ ಬೈಸಾಖಿ. ಪಶ್ಚಿಮ ಬಂಗಾಳದಲ್ಲಿ ಆಗುವಂತಹ ಪರಿಸರಣ ಮಳೆಗೆ ಕಾಲ ಬೈಸಾಖಿ ಅಂತ ಹೇಳಿ ಕರೆಯುವಂತದ್ದಾಗಿದೆ. ಇನ್ನು ಎರಡನೇ ಪ್ರಶ್ನೆ, ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ರುಯಿಲಿ. ಮೂರನೇ ಪ್ರಶ್ನೆ, ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲದಲ್ಲಿ ಆವರ್ತ ಮಾರುತಗಳು ಬಂಗಾಳ ಕೊಲ್ಲಿಯಲ್ಲಿ ನಿರ್ಮಿತಗೊಳ್ಳಲು ಕಾರಣ. ಭೂಮಿ ಮತ್ತು ಸಾಗರಗಳ ನಡುವಿನ ಉಷ್ಣಾಂಶ ಮತ್ತು ಒತ್ತಡಗಳಿನ ವ್ಯತ್ಯಾಸ. ನಾಲ್ಕನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಮಳೆ ದಾಖಲಾಗುವ ಪ್ರದೇಶ ಮಾಸಿನ್ ರಾಮ್ ಆಗಿರುವಂತದ್ದಾಗಿದೆ. ಇನ್ನು ಐದನೇ ಪ್ರಶ್ನೆ, ಭಾರತದಲ್ಲಿ ಚಳಿಗಾಲದಲ್ಲಿ ಉಷ್ಣಾಂಶ ಕಡಿಮೆ ಆಗಲು ಕಾರಣ ಸೂರ್ಯನ ಕಿರಣಗಳು ಓರೆಯಾಗಿ ಬೀಳುವುದರಿಂದ. ಇಲ್ಲಿ ಓರೆಯಾಗಿ ಬೀಳುವುದರಿಂದ ಉಷ್ಣಾಂಶ ಕಡಿಮೆ ಆಗುತ್ತೆ. ಆರನೇ ಪ್ರಶ್ನೆ, ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿರುವ ಪ್ರದೇಶ ಗಂಗಾನಗರ ಆಗಿರುವುದು. ಏಳನೇ ಪ್ರಶ್ನೆ, ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗವು ಹೆಚ್ಚು ಮಳೆಯನ್ನು ಪಡೆಯುತ್ತದೆ, ಏಕೆಂದರೆ ಪಶ್ಚಿಮ ಘಟ್ಟಗಳು ನೈಋತ್ಯ ಮಾನ್ಸೂನ್ ಮಾರುತಗಳನ್ನು ತಡೆಯುವುದರಿಂದ. ಇನ್ನು ಎಂಟನೇ ಪ್ರಶ್ನೆ, ಏಪ್ರಿಲ್ ಹಾಗೂ ಮೇ ತಿಂಗಳಲ್ಲಿ ಬೀಳುವ ಪರಿಸರಣ ಮಳೆಯನ್ನು ಕರ್ನಾಟಕದಲ್ಲಿ ಹೀಗೆ ನೋಡಿದಾಗ ಕರ್ನಾಟಕದಲ್ಲಿ ಇದನ್ನ ಕಾಫಿ ತುಂತುರು ಅಂತ ಹೇಳಿ ಕರೆಯುವಂತದ್ದಾಗಿದೆ. ಒಂಬತ್ತನೇ ಪ್ರಶ್ನೆ, ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಅವಧಿ ಅಥವಾ ಋತು ಯಾವುದು ಅಂದಾಗ ಚಳಿಗಾಲ ಆಗಿರುವಂತದ್ದಾಗಿದೆ. ಇನ್ನು ಹತ್ತನೇ ಪ್ರಶ್ನೆ, ದೇಶದ ಸರಾಸರಿ ಮಳೆಯ ಪ್ರಮಾಣ 118 ಸೆಂಟಿಮೀಟರ್ಗಳು. ಇನ್ನು 11ನೇ ಪ್ರಶ್ನೆ, ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲದಲ್ಲಿ ಮಳೆಯನ್ನು ಪಡೆಯುವ ರಾಜ್ಯ ತಮಿಳುನಾಡು ಆಗಿರುವುದು. 12ನೇ ಪ್ರಶ್ನೆ, ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲದಲ್ಲಿ ಬೀಳುವ ವಾರ್ಷಿಕ ಮಳೆಯ ಪ್ರಮಾಣ 13% ಅಥವಾ 13%. 13ನೇ ಪ್ರಶ್ನೆ, ನೈಋತ್ಯ ಮಾನ್ಸೂನ್ ಮಾರುತಗಳು ಅಕ್ಟೋಬರ್ನಿಂದ ಹಿಂದೆ ಸರಿಯಲು ಕಾರಣ ಉಷ್ಣಾಂಶ ಕಡಿಮೆಯಾಗಿ ಒತ್ತಡ ಹೆಚ್ಚಾಗುವುದರಿಂದ. ಇನ್ನು 14ನೇ ಪ್ರಶ್ನೆ, ಬೇಸಿಗೆ ಕಾಲದಲ್ಲಿ ಭಾರತದಲ್ಲಿ ಉಷ್ಣಾಂಶ ಅಧಿಕವಾಗಿರುತ್ತದೆ, ಏಕೆಂದರೆ ಸೂರ್ಯನ ಲಂಬ ಕಿರಣಗಳು ಬೀಳುವುದರಿಂದ. 15ನೇ ಪ್ರಶ್ನೆ, ಸ್ಥಳೀಯ ಉಷ್ಣಾಂಶ ಹಾಗೂ ಪ್ರಚಲನ ಪ್ರವಾಹಗಳಿಂದ ಉಂಟಾಗುವ ಮಳೆ ಡ್ಯಾಶ್ ಅಂದಾಗ ಪರಿಸರಣ ಮಳೆ. ಪರಿಸರಣ ಮಳೆ ಎಂದರೆ ಏನು ಅಂತ ಹೇಳಿ ಸಹ ಕೇಳಬಹುದು. ಸ್ಥಳೀಯ ಉಷ್ಣಾಂಶ ಹಾಗೂ ಪ್ರಚಲನ ಪ್ರವಾಹಗಳಿಂದ ಅಲ್ಲಿ ಉಂಟಾಗುವ ವ್ಯತ್ಯಾಸದಿಂದ ಆಗುವಂತಹ ಮಳೆ ಆಗುವಂಥದ್ದು ಆಗಿದೆ. ಇನ್ನು ಮುಂದಿನ ಅಧ್ಯಾಯ ಭಾರತದ ಸಾರಿಗೆ ಮತ್ತು ಸಂಪರ್ಕ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಒಂದು ಅಂಕದ ಪ್ರಮುಖ ಪ್ರಶ್ನೆಗಳನ್ನ ಇಲ್ಲಿ ನೋಡೋಣ. ಭಾರತದ ಚಹಾದ ಬಂದರು ಕೋಲ್ಕತ್ತಾ ಬಂದರು. ಭಾರತದ ಹೆಬ್ಬಾಗಿಲು ಎಂದು ಕರೆಯಲ್ಪಡುವ ಬಂದರು ಮುಂಬೈ ಬಂದರು. ಕೋಲ್ಕತ್ತಾದಲ್ಲಿರುವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹೆಸರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಿರುವುದು. ಇನ್ನು ಭಾರತದ ಸಾರಿಗೆಯ ವಿಧಗಳನ್ನು ತಿಳಿಸಿ ಅಂದಾಗ ರಸ್ತೆ ಸಾರಿಗೆ, ರೈಲು ಸಾರಿಗೆ, ಜಲ ಸಾರಿಗೆ, ವಾಯು ಸಾರಿಗೆ ಆಗಿರುವುದು. ಸಾರಿಗೆ ಎಂದರೇನು ಅಂದಾಗ ವಸ್ತುಗಳು, ಸೇವೆಗಳು, ಮಾಹಿತಿ ಮತ್ತು ಸರಕುಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸುವುದು. ಇನ್ನು 6ನೇ ಪ್ರಶ್ನೆ, ಬ್ರಿಟಿಷರ ಕಾಲದಲ್ಲಿ ರಸ್ತೆಗಳ ನಿರ್ಮಾಣದ ಪ್ರಮುಖ ಉದ್ದೇಶವೇನು ಅಂದಾಗ ರಕ್ಷಣಾ ವ್ಯವಸ್ಥೆಗಾಗಿ. ಇನ್ನು 7ನೇ ಪ್ರಶ್ನೆ, ಹಳ್ಳಿಗಳು ಮತ್ತು ಕೃಷಿ ಅಭಿವೃದ್ಧಿಗೆ ಡ್ಯಾಶ್ ಸಾರಿಗೆ ಅವಶ್ಯಕವಾಗಿದೆ ಅಂದಾಗ ರಸ್ತೆ ಸಾರಿಗೆ ಅವಶ್ಯಕವಾಗಿದೆ. ಇನ್ನು 8ನೇ ಪ್ರಶ್ನೆ, ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ ಮತ್ತು ನಿರ್ವಹಣೆ ಸ್ಥಾಪನೆಯಾದ ಸಂಸ್ಥೆ ಯಾವುದು ಅಂದಾಗ ನಿರ್ಮಾಣ ಮತ್ತು ನಿರ್ವಹಣೆಗಾಗಿ ಸ್ಥಾಪನೆಯಾಗಿರುವಂತಹ ಸಂಸ್ಥೆ ಭಾರತ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ NHAI. 9ನೇ ಪ್ರಶ್ನೆ, ಪ್ರಸ್ತುತ ಭಾರತದ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ 44 NH44 ಆಗಿರುವಂತದ್ದಾಗಿದೆ. ಇನ್ನು 10ನೇ ಪ್ರಶ್ನೆ, ಜಗತ್ತಿನ ಅತಿ ಎತ್ತರದ ರಸ್ತೆ ಮಾರ್ಗ ಎಲ್ಲಿದೆ ಅಂದಾಗ ಲಡಾಖ್ನ ಉಮ್ಲಿಂಗ್ಲಾ ಕಣಿವೆಯಲ್ಲಿ ಇರುವಂತದ್ದಾಗಿದೆ. ಇನ್ನು 11ನೇ ಪ್ರಶ್ನೆ, ಸ್ವತಂತ್ರ ಭಾರತದಲ್ಲಿ ಕೈಗೊಂಡ ಅತಿ ದೊಡ್ಡ ಮೂಲಭೂತ ಸೌಕರ್ಯ ಯೋಜನೆ ಯಾವುದು ಅಂದಾಗ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ. 12ನೇ ಪ್ರಶ್ನೆ, ರಾಷ್ಟ್ರದ ಜೀವನಾಡಿ ಅಥವಾ ಲೈಫ್ ಲೈನ್ ಆಫ್ ದ ನೇಷನ್ ಎಂದು ಹೆಸರಾಗಿರುವ ಸಾರಿಗೆ ರೈಲ್ವೆ ಸಾರಿಗೆ. 13ನೇ ಪ್ರಶ್ನೆ, ಭಾರತದಲ್ಲಿ ಮೊಟ್ಟ ಮೊದಲ ರೈಲು ಸಾರಿಗೆ ಸೇವೆಯು ಆರಂಭವಾದದ್ದು ಎಲ್ಲಿ ಅಂದಾಗ ಮಹಾರಾಷ್ಟ್ರದ ಮುಂಬೈ ಮತ್ತು ಥಾಣಾ ನಡುವೆ 1853. ಇನ್ನು 14ನೇ ಪ್ರಶ್ನೆ, ಆಡಳಿತದ ಅನುಕೂಲಕ್ಕಾಗಿ ಭಾರತದ ರೈಲ್ವೆ ಕಾರ್ಯಜಾಲವನ್ನು ಎಷ್ಟು ರೈಲ್ವೆ ವಲಯಗಳಾಗಿ ವಿಂಗಡಿಸಲಾಗಿದೆ ಅಂದಾಗ 18. ಇನ್ನು 15ನೇ ಪ್ರಶ್ನೆ, ಮುಂಬೈ ಬಂದರಿನ ಹೆಚ್ಚಿನ ಒತ್ತಡವನ್ನು ನಿವಾರಿಸಲು ನಿರ್ಮಾಣಗೊಂಡ ಬಂದರು ನವಶೇವಾ ಆಗಿರುವಂತದ್ದು.
ಇನ್ನು ಕಲ್ಕತ್ತಾ ಬಂದರಿನ ಹೆಚ್ಚಿನ ಒತ್ತಡ ಕಡಿಮೆ ಮಾಡಲು ನಿರ್ಮಿಸಿರುವಂತಹ ಕೃತಕ ಬಂದರು ಹಾಲ್ದಿಯಾ ಬಂದರು. ಇವೆರಡು ಪ್ರಮುಖವಾಗಿರುವಂತಹ ಬಂದರುಗಳು. ಮುಂಬೈ ಒತ್ತಡ ಕಡಿಮೆ ಮಾಡಲು ನವಶೇವಾ, ಕಲ್ಕತ್ತಾದ ಮೇಲಿನ ಒತ್ತಡ ಕಡಿಮೆ ಮಾಡಲು ಹಾಲ್ದಿಯಾ ಆಗಿರುವುದು. ಇನ್ನು 17ನೇ ಪ್ರಶ್ನೆ, ಭಾರತದಲ್ಲಿ ವಿಮಾನಯಾನಕ್ಕೆ ಮೂಲ ಸೌಕರ್ಯ ನಿರ್ಮಿಸುವ ಮತ್ತು ನಿರ್ವಹಿಸುವ ಸಂಸ್ಥೆ ಭಾರತ ವಿಮಾನ ನಿಲ್ದಾಣ ಪ್ರಾಧಿಕಾರ AAI ಆಗಿರುವಂಥದ್ದು. ಇನ್ನು 18ನೇ ಪ್ರಶ್ನೆ, ಭಾರತ ವಿಮಾನ ನಿಲ್ದಾಣ ಪ್ರಾಧಿಕಾರ ಸ್ಥಾಪನೆಯಾದದ್ದು 1995ರಲ್ಲಿ ದಿಲ್ಲಿಯಲ್ಲಿ. ಇನ್ನು 19ನೇ ಪ್ರಶ್ನೆ, ಭಾರತ ವಿಮಾನ ನಿಲ್ದಾಣ ಪ್ರಾಧಿಕಾರದ ಕೇಂದ್ರ ಕಚೇರಿ ಇರುವುದು ನವದೆಹಲಿ. 20ನೇ ಪ್ರಶ್ನೆ, ಇಂದು ಭಾರತದಲ್ಲಿರುವ ಒಟ್ಟು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು 24. ಸಮೂಹ ಮಾಧ್ಯಮ ಎಂದರೇನು? ಎಲ್ಲ ಜನರನ್ನು ತಲುಪುವ ಸಂಪರ್ಕ ಮಾಧ್ಯಮವೇ ಸಮೂಹ ಮಾಧ್ಯಮ. ಭೌಗೋಳಿಕ ಮಾಹಿತಿ ವ್ಯವಸ್ಥೆ ಅಥವಾ GIS ಎಂದರೇನು? ಕಂಪ್ಯೂಟರ್ ಆಧಾರಿತ ಭೂಮೇಲ್ಮೈ ವೈವಿಧ್ಯಮಯ ಅಂಕಿಅಂಶಗಳನ್ನು ಸಂಸ್ಕರಿಸುವ ಮತ್ತು ವಿಶ್ಲೇಷಿಸುವ ಒಂದು ವ್ಯವಸ್ಥೆ. ಇನ್ನು 23ನೇ ಪ್ರಶ್ನೆ, ಮಾರ್ಗಸೂಚಿ ಅಥವಾ ಪಾತ್ ಫೈಂಡರ್ ಎಂದು ಕರೆಯಲ್ಪಡುವ ವ್ಯವಸ್ಥೆ GPS. ಇನ್ನು 24ನೇ ಪ್ರಶ್ನೆ, ಭಾರತದ ಪ್ರಾದೇಶಿಕ ಮತ್ತು ಸ್ವತಂತ್ರ GPS ವ್ಯವಸ್ಥೆಯನ್ನು ಏನೆನ್ನುವರು ಅಂದಾಗ ನಾವಿಕ್ ಅಂತ ಹೇಳಿ ಅನ್ನುವಂಥದ್ದು ಆಗಿದೆ. ಇನ್ನು 25ನೇ ಪ್ರಶ್ನೆ, ದೂರ ಸಂವೇದಿ ತಂತ್ರಜ್ಞಾನ ಎಂದರೇನು ಅಂತ ಹೇಳಿ ಕೇಳಿರೋದು. ವಸ್ತುಗಳನ್ನು ಭೌತಿಕವಾಗಿ ಸ್ಪರ್ಶಿಸದೆ ದೂರದಿಂದಲೇ ಅವುಗಳಿಗೆ ಸಂಬಂಧಿಸಿದ ಮಾಹಿತಿ ಸಂಗ್ರಹಣೆ ಆಗಿರುವಂಥದ್ದು. ಇನ್ನು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ನೆನಪಿನಲ್ಲಿ ಇರಬೇಕಾಗಿರುವಂತಹ ಅಂಶಗಳು ಅಂದಾಗ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವಂತದ್ದು ನವದೆಹಲಿ. ಛತ್ರಪತಿ ಶಿವಾಜಿ ಮಹಾರಾಜ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮುಂಬೈಯಲ್ಲಿ ಇರುವಂತದ್ದು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೋಲ್ಕತ್ತಾದಲ್ಲಿರುವಂತದ್ದು. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವಂತದ್ದು ಬೆಂಗಳೂರು ದೇವನಹಳ್ಳಿ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಹಮದಾಬಾದ್ ನಲ್ಲಿರುವಂತದ್ದು. ಲೋಕಪ್ರಿಯ ಗೋಪಿನಾಥ್ ಬಾರ್ಡೋಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಗೌಹಾಟಿಯಲ್ಲಿರುವಂತದ್ದು. ಚೌಧರಿ ಚರಣ್ ಸಿಂಗ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಲಕ್ನೋದಲ್ಲಿರುವಂತದ್ದು. ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹೈದರಾಬಾದ್ ನಲ್ಲಿರುವಂತದ್ದು. ಮನೋಹರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮೋಪಾ ಅಥವಾ ಗೋವಾದಲ್ಲಿರುವಂತದ್ದು. ಮೋಪಾ ಅಥವಾ ಗೋವಾ ಅಂತ ಹೇಳಿ ನೆನ್ಪಿಟ್ಕೊಳ್ಬೇಕಾಗಿರುವಂತದ್ದು. ಇನ್ನು ಮಹರ್ಷಿ ವಾಲ್ಮೀಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಯೋಧ್ಯೆಯಲ್ಲಿ ಇರುವಂತದ್ದು. ಈ ರೀತಿಯಾಗಿ ಈ ಒಂದು ಅಧ್ಯಾಯಗಳಿಗೆ ಸಂಬಂಧಿಸಿದಂತೆ ಪ್ರಮುಖವಾಗಿರುವಂತಹ ಒಂದು ಅಂಕದ ಪ್ರಶ್ನೆಗಳನ್ನ ಇಲ್ಲಿ ನಾವು ನೋಡ್ಕೊಂಡು ಬಂದಿರುವಂತದ್ದಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಈ ತರ ಒಂದು ಅಧ್ಯಾಯಗಳಿಗೆ ಸಂಬಂಧಿಸಿರುವಂತಹ ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ ಮತ್ತು ಈ ಇಲಾಖೆಯಿಂದ ಬಿಡುಗಡೆ ಮಾಡಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಕೀ ಉತ್ತರಗಳ ವಿಡಿಯೋಗಳು ಸಹ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೇವೆ. ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿ ಪರೀಕ್ಷೆಗಾಗಿ ಪ್ರಾಕ್ಟೀಸ್ ಮಾಡಿಕೊಳ್ಳಬಹುದಾಗಿರುವಂತದ್ದಾಗಿದೆ. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಇತರ ವಿಡಿಯೋಗಳನ್ನು ವೀಕ್ಷಿಸ್ತಾರೆ. ಧನ್ಯವಾದ.